ಹಾಯ್ ಎಲ್ಲರಿಗೂ ನಮಸ್ಕಾರ. ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಗುಂಡಿ ಪಟ್ಟಿ ಕಾಚಾ ಪಟ್ಟಿಗೆ ಹೇಗೆ ಬಟ್ಟೆ ಕೊಟ್ಟು ಹೊಲಿಯೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಇದು 3 ಇಂಚು ಒಂದು ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು. ನಂತರ ಇನ್ನೊಂದು ಪೀಸನ್ನು 2 ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಗುಂಡಿ ಪಟ್ಟಿ ಅಥವಾ ಕಾಜಾ ಪಟ್ಟಿ ಹುಕ್ಸಿಗೂ ಬರುತ್ತೆ. ಇದು ಗುಂಡಿ ಮತ್ತು ನಾವು ಹಚ್ಬೋದು, ಎರಡಕ್ಕೂ ಒಂದೇ ಥರನೇ ಇದು. ನೋಡಿ, ಇಷ್ಟು ಈ ಥರ ನಾವು ಕಟ್ ಮಾಡಿಬಿಟ್ಟು, ಇದು 2 ಇಂಚಿಗೆ ಕಟ್ ಮಾಡಿದ್ವಿ. ಇನ್ನೊಂದು ಪೀಸನ್ನು 3 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಬ್ಲೌಸ್ ಹೊಲ್ಕೊಂಡಿರೋ ಬ್ಲೌಸ್ ಇರುತ್ತಲ್ಲ, ಅದಕ್ಕೆ ನಾವು ಇದನ್ನು 2 ಇಂಚ್ ಪಟ್ಟಿಯನ್ನು ನಾವು ಈ ಥರ ಕೊಟ್ಕೋಬೇಕು. ಇಲ್ಲಿ ತುದಿಗೆ ಮುಡ್ಚಿಬಿಟ್ಟು ಹೊಲಿಗೆ ಹಾಕ್ಕೋಬೇಕು. ಈ ಥರ ಹೊಲಿಗೆ ಹಾಕ್ಕೊಂಡು ನೀಟಾಗಿ ಒಂದು 1/4 ಇಂಚ್ ಬಿಟ್ಟು ಹೊಲಿಗೆ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಅದು ಕಪ್ಪು ಬಟ್ಟೆ ಆಗಿರೋದ್ರಿಂದ ನಿಮಗೆ ಕಾಣಿಸಲ್ಲ ಅನಿಸುತ್ತೆ. ನೋಡಿ, ಈ ಥರ ಹೊಲಿಗೆ ಹಾಕ್ಕೊಂಡಿದ್ದೀನಿ ನಾನು. ನಂತರ ಇದನ್ನು ಈ ಕಡೆ ಮಾಡ್ಕೊಬಿಟ್ಟು ಇದ್ರ ಮೇಲ್ಗಡೆ ನೀವು ನತುರ್ಸಿದ್ನಲ್ಲ ಆ ಸೈಡ್ಗೆ ಒಂದು ಮೇಲೆ ಹೊಲಿಗೆ ಹಾಕೋತಾ ಹೋಗಬೇಕು. ಈ ಥರ ಮೇಲೇ ಬಟ್ಟೆ ಮೇಲೇ ಯಾವ ಬಟ್ಟೆ ಕೊಡ್ತೀವಿ ನಾವು 2 ಇಂಚು ಬಟ್ಟೆ ಕೊಟ್ಟಿರುತ್ತಲ್ಲ, ಅದಕ್ಕೆ ನಾವು ಆ ಕಡೆಯಿಂದ ಹೊಲಿಗೆ ಹಾಕೋತಾ ಬರಬೇಕು. ನೋಡಿ, ಇದು ಮೇಲೆ ಹೊಲಿಗೆ ಹಾಕಿದ್ದೀನಿ, ಇದು ಕಾಣಿಸುತ್ತೆ. ನಂತರ ಈ ಬಟ್ಟೆನ ನಾವು ಅಳತೆಗೆ ಕಟ್ ಮಾಡ್ಕೊಬಿಟ್ಟು ನೀಟಾಗಿ ಒಂದು ಫೋಲ್ಡನ್ನು ಮಡಚಿ, ನಂತರ ಪೂರ್ತಿ ಬರುವ ಹಾಗೆ ಆ ಹೊಲಿಗೆ ಹಾಕಿದ್ವಲ್ಲ ಪೂರ್ತಿ ಬರುವ ಹಾಗೆ ಸೈಡ್ಗೆ ನಾವು ಮಡಚಬೇಕು. ಸೈಡ್ಗೆ ಮಡಚಿ ಈ ಕಡೆ ಮಡಚಿರೋ ಭಾಗಕ್ಕೆ ನಾವು ಹೊಲಿಗೆ ಹಾಕೋತಾ ಬರಬೇಕು. ಇದು ಹೊಲಿಗೆ ಕಲ್ತಿರೋರಿಗಾದರೆ ಇದು ಬರುತ್ತೆ, ಕಲಿಸ್ಕೊಟ್ಟಿರ್ತಾರೆ. ಆದರೆ ಫಸ್ಟ್ ಟೈಮ್ ಕಲಿಯೋರಿಗೆ ಇದು ಹೇಗೆ ಹೊಲಿಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ನಾನು ಹೇಳ್ತಾಯಿದ್ದೀನಿ, ಈ ಥರನೇ ಸೈಡ್ಗೆ ನೀವು ಹೊಲಿಗೆ ಹಾಕಬೇಕು. ಫ್ರೆಂಡ್ಸ್ ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತವೆ. ನೋಡಿ, ಈ ಥರನೇ ನೀವು ಅಲ್ಲೇ ತಿರ್ಸ್ಬಿಟ್ಟು ಎಂಡ್ ಮಾಡ್ಬೋದು. ಈ ಕಡೆ ಸೈಡ್ ಬೇಕಾದ್ರೂ ಹಾಕ್ಕೋಬೋದು. ನಾನು ಯಾವಾಗಲೂ ಸೈಡ್ ಹಾಕ್ತಾಯಿದ್ದೀನಿ. ಸೈಡ್ಗೆ ಈ ಥರ ಹಾಕ್ಕೋಬೇಕು. ತೋರಿಸ್ತೀನಿ ನೋಡಿ ಇವಾಗ ಹೇಗೆ ಬಂದಿದೆ ಅಂತ. ನೋಡಿ, ಈ ಥರ ಬಂದಿದೆ ಇದು. ನೋಡಿ, ನಾ ಹೇಳಿದಾಗೆ ಸೈಡ್ಗೆ ಈ ಥರ ಬಟ್ಟೆ ಮಡಚಬಾರ್ದು, ಬ್ಲೌಸ್ ಬಟ್ಟೆ ಮಡಚಬಾರ್ದು. ನಾವು ಕೊಟ್ಟಿರೋ ಬಟ್ಟೆನ ಅದು ಮಡಚಿ ನಾವು ಹೊಲಿಗೆ ಹಾಕ್ಕೋಬೇಕು. ನಂತರ ಇನ್ನೊಂದು ಭಾಗಕ್ಕೆ ಎಡ್ಜಿರೋ ಬಟ್ಟೆನ ತಗೋಬೇಕು ನಾವು. ಇದು 3 ಇಂಚಿಗೆ ಒಂದು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 1/4 ಇಂಚ್ ಬಿಟ್ಬಿಟ್ಟು ಇದನ್ನೇ ಈ ಥರನೇ ಕಟ್ ಮಾಡ್ಕೋಬೇಕು. ನೋಡಿ, ಲಾಸ್ಟ್ಗೆ ಈ ಥರನೇ ಮಡಚಿಬಿಟ್ಟು ಅಲ್ಲೆಯ ಒಂದು 1/4 ಇಂಚು ಅರ್ಧ ಇಂಚು ನಾವು ಮಡಚಿಬಿಟ್ಟು ಹೊಲ್ಕೋಬೇಕು. ಇವಾಗ ಇದನ್ನು ಈ ಥರ ಓಪನ್ ಮಾಡಿಬಿಟ್ಟು ಆ ಬಟ್ಟೆನೇ ಮಡಚಬೇಕು. ಬಟ್ಟೆಯಲ್ಲೇ ನಾವು 2 ಫೋಲ್ಡ್ ಥರ ಮಾಡಿ ಈ ಥರ ನೀವು ಹೊಲ್ಕೋಬೇಕು. ಇದು ಗುಂಡಿ ಪಟ್ಟಿ. ಅವನ್ನ ಮೊದಲೇ ತೋರಿಸಿದ್ದು ಕಾಜಾ ಪಟ್ಟಿ. ಇದು ಗುಂಡಿ. ನೋಡಿ, ಈ ಥರನೇ ನಮ್ಮ ಬಟ್ಟೆನ ಅಲ್ಲಿಗೆ ಕೊಟ್ಟಿರುತ್ತವಲ್ಲ, ಅಲ್ಲಿಗೆ ಅದ್ರ ಮೇಲೇ ಆ ಥರ ಬರುವ ಹಾಗೆ ನಾವು ಹಿಡ್ಕೊಂಡು ನೀಟಾಗಿ ಮೇಲೆ ಒಂದು ಹೊಲಿಗೆ ಹಾಕ್ಕೋಬೇಕು. ಅಲ್ಲೇನೆ ಸ್ವಲ್ಪ ತಿರ್ಸ್ಬಿಟ್ಟು ಒಂದು 1/4 ಇಂಚ್ ಬರುವ ಹಾಗೆ ಮತ್ತೆ ನಾವು ಅದೇ ಬಟ್ಟೆ ಮೇಲೆ ಸೈಡ್ಗೆ ಒಂದು ಹೊಲಿಗೆಯನ್ನು ಹಾಕ್ಕೋಬೇಕು.
ಅದು ನೀವು ಬಟನ್ ಹಚ್ಚುವಾಗ ಅದು ನಿಮಗೆ ನೇರವಾಗಿ ಒಂದೊಂದೇ ಬಟನ್ ಹಚ್ಚಲಿಕ್ಕೆ ನಿಮಗೆ ಸುಲಭವಾಗುತ್ತದೆ. ನೋಡಿ ಈ ಥರನೇ ನೀಟಾಗಿ ಅಲ್ಲಿ ನೇರ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಆಗಿದೆ. ಇದು ಇವಾಗ ನೋಡಿ ಎರಡೂ ಕೂಡ ಇದು ಸರಿಯಾಗಿ ಬಂದಿದೆ. ನೀವು ಕೂಡ ಹೀಗೆ ಟ್ರೈ ಮಾಡಿ ಗುಂಡಿ ಪಟ್ಟಿ ಕಾಜಾ ಪಟ್ಟಿನ. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಈ ಥರ ಬಂದಿದೆ ಇದು ನೀಟಾಗಿ. ಥ್ಯಾಂಕ್ ಯು ಫ್ರೆಂಡ್ಸ್.